ಸಾಧು ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಾಧು ಮಹಾರಾಜ್ ನಮ್ಮೊಂದಿಗಿದ್ದಾರೆ. ಅವ್ರ ಹತ್ರ ಇನ್ನಷ್ಟು ಮಾತಾಡೋಣ. ಸಾಧು ಅವರೇ, ಹಿಂದಿಯ ಜಾನಿ ಲಿವರ್ಗೂ ನಿಮಗೂ ಕಂಪ್ಯಾರಿಸನ್ ಇದೆ. ಈ ಕಂಪ್ಯಾರಿಸನ್ಗೆ ಏನು ಹೇಳ್ತೀರಾ? ಅದನ್ನ ನಮ್ಮ ತಂದೆಯವ್ರನ್ನೇ ಕೇಳಬೇಕು. ಸುಮಾರು ಜನ ಇದೀವಿ. ನಾನು ಆನ್ ಸ್ಕ್ರೀನ್ ಕಂಪ್ಯಾರಿಸನ್ ಇಲ್ಲ ಅಂದರೆ ನನಗೆ ಇಲ್ಲಿ ತನಕನೂ ಆಶ್ಚರ್ಯ ಅದು. ಹೌದಾ? ಹೌದು. ಅವ್ರನ್ನ ಒಂದ್ಸಲಿ ಷಣ್ಮುಗಾನಂದ ಅಲ್ಲಿ ಮೀಟ್ ಮಾಡಿದ್ದು. ಡಾಕ್ಟರ್ ರಾಜ್ಕುಮಾರ್ ಜೊತೆ ಪ್ರೋಗ್ರಾಮ್ಗೆ ಹೋಗಿದ್ವಿ. ಆವಾಗಲೇ ಜಾನಿ ಲಿವರ್ ಅಂದರೆ ಇವರೇನಾ ಅಂತ ನಾನು ನೋಡಿದ್ದು. ಅಲ್ಲಿ ತನಕ ಅವ್ರು ಯಾರು ಅಂತಲೂ ಗೊತ್ತಿರಲಿಲ್ಲ, ಅವ್ರು ಏನು ಮಾಡ್ತಾರೆ ಅಂತಲೂ ಗೊತ್ತಿರಲಿಲ್ಲ. ಅಲ್ಲಿ ಅವ್ರು ಮಾಡಿದ್ದು ಜೋಕು, ಅವ್ರು ಮಾಡಿದ್ದು ಸ್ಟೇಜ್ ಮೇಲೆ ಯಪ್ಪ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಿ ನನಗೆ ಗೊತ್ತಿಲ್ಲದೆ ನಾನೇನೋ ಅವ್ರನ್ನ ನನ್ನ ಮೈ ಮೇಲೆ ತೊಗೊಂಡಿದ್ದೇನೆ. ನನಗೆ ನಿಜವೂ ಗೊತ್ತಿಲ್ಲ. ಮೀಟ್ ಮಾಡಿದ್ರಾ? ಒಂದೇ ಪ್ರೋಗ್ರಾಮ್ ನೋಡಿದ್ದು. ಮೀಟ್ ಮಾಡಿದ್ದೀರಾ? ಅದು ಮೀಟ್ ಮಾಡಿದ್ದಕ್ಕೆ ಇನ್ನೊಂದು ರೂಟ್ ಇದೆ. ಅದಾದ್ಮೇಲೆ ನಾನು ಬೆಂಗಳೂರಲ್ಲಿ ಬಂದು ಅವ್ರದ್ದು ಸುಮಾರು ಆವಾಗೆಲ್ಲ ವಿಡಿಯೋ ಕ್ಯಾಸೆಟ್ಸ್ ಎಲ್ಲ ತೊಗೊಂಡು ನೋಡಿ 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 ಅವ್ರ ಒಳಗೆ ಹೋಗ್ಬಿಟ್ಟಿದ್ದೀನಿ ಅನ್ಸುತ್ತೆ. ಈಗಲೂ ಕೆಲವು ರಿಯಾಕ್ಷನ್ಸ್ ಎಲ್ಲ ನಾನು ಕೊಡೋದೆಲ್ಲ ಅವ್ರ ಥರನೇ ಇರ್ತದೆ ಜಾನ್ ಲಿವರ್ನ. ಅದು ಸಡನ್ನಾಗಿ ಬಟ್ ಅದು ತುಂಬ ಫ್ಯಾನ್ ನಾನು ಅವ್ರಿಗೆ. ಈಗ ಮೊನ್ನೆ 2 ವರ್ಷದ ಹಿಂದೆ ನಮ್ಮ ಸ್ಕೂಲಲ್ಲಿ ನನ್ನ ಕರೆದಿದ್ರು. ನಮ್ಮ ಮಾಸ್ಟ್ರು ಅಂತ ಹೇಳಿದ ವೈಫ್ ಅವ್ರ ಅಣ್ಣ ಅವರು, ನಿನ್ಗೆ ಸನ್ಮಾನ ಮಾಡಬೇಕು, ನೀನು ನಮ್ಮ ಸ್ಕೂಲಲ್ಲಿ ಓದಿದ್ದಲ್ಲ, ಓಲ್ಡ್ ಸ್ಟೂಡೆಂಟ್ಸ್ಗೆ ನಾನು ಸನ್ಮಾನ ಮಾಡ್ತಾಯಿದ್ದೀವಿ, ಈ ಸಲ ನೀನು ಸೆಲೆಬ್ರಿಟಿ, ನೀನು ಬರಲೇಬೇಕು. ನಮ್ಮ ಸ್ಕೂಲಿಂದ ಬಂದವ್ರು ಸುಮಾರು ಜನ ಇದ್ದೀವಿ. ದೊಡ್ಡವರಿಂದ ಹೇಳ್ತೀನಿ, ಕಿರ್ಮಾನಿ, ರೋಜರ್ ಬೆನ್ನಿ, ಆಮೇಲೆ ಡ್ರಾವಿಡ್, ಪ್ರಕಾಶ್ ರೈ, ನಾನು, ರಾಜೇಶ್ ಕೃಷ್ಣನ್ ಸಿಂಗರು, ಎಲ್ಲ ನಮ್ಮ ಸ್ಕೂಲ್. ಇನ್ನು ತುಂಬ ದೊಡ್ಡವರೆಲ್ಲ ಇದ್ದಾರೆ, ನನಗೆ ಸರಿಯಾಗಿ ಗೊತ್ತಿಲ್ಲ. ಕರೆದಿದ್ರು. ಆವತ್ತಿನ ದಿನ ನಾನು ಹೋದ್ಮೇಲೆ ಗೊತ್ತಾಗಿದ್ದು ಜಾನ್ ಲಿವರ್ನ ಕರೆದಿದ್ದಾರೆ. ಸೌತಿಂದ ನನಗೆ ಸನ್ಮಾನ ಆಯಿತು, ನಾರ್ತಿಂದ ಅವ್ರಿಗೆ ಸನ್ಮಾನ ಆಯಿತು. ಅವತ್ತು ಅವ್ರು ಹೇಳಿದ್ರು, ನೀವು ನಂತರ ನೀವು ಇದು ಮಾಡ್ತೀರಂತಲ್ಲ ಅಂದ ತಕ್ಷಣ ಸ್ಟೇಜ್ ಮೇಲೆ ನಾನು ಅವ್ರ ರಿಯಾಕ್ಷನ್ ನಾನು ಮಾಡಿ ತೋರಿಸ್ದೆ. ಆಸೆ ಇದೆಯಾ ಅವ್ರ ಜೊತೆ ಆಕ್ಟ್ ಮಾಡಬೇಕು ಅಂತ? ಹೌದಾ? ಸಿಕ್ಕಾಪಟ್ಟೆ ಆಸೆ. ಅಲ್ಲ, ಹೇಗೆ ರಿಯಾಕ್ಷನ್ ತೋರಿಸಿದ್ರಿ ಅಂತ ಅವ್ರದ್ದೊಂದು ಇದಿತ್ತು, ಅದನ್ನ ನಾನು ಸ್ಟೇಜ್ ಮೇಲೆ ಮಾಡ್ತಿದ್ದೆ. ರಾಮನಿಗೂ ಸ್ಟ್ರೈಟ್ ಫೈಟು. ಅದು ಡ್ರಾಮಾ ಮಾಡ್ತಿರ್ಬೇಕಾದ್ರೆ ಈ ರಾವಣನ ಕ್ಯಾರೆಕ್ಟರ್ ಮಾಡ್ತಾ ಇದ್ನಲ್ಲ, ಅವನಿಗೆ ಸುಮಾರು ಒಂದು 7-8 ತಿಂಗಳಿಂದ ಡ್ರಾಮಾ ಕಂಪ್ನಿಯವ್ರು ದುಡ್ಡೇ ಕೊಟ್ಟಿಲ್ಲವಂತೆ, ಪೇಮೆಂಟೇ ಕೊಟ್ಟಿಲ್ಲ. ಅವನು ಹೇಳ್ತಾ ಬರ್ತಾನೆ, ದುಡ್ಡು ಕೊಡಿ, 5,000 ರೂಪಾಯಿ ಕೊಡಬೇಕು, ಜಾಸ್ತಿ ಆಗಿ 5,000 ರೂಪಾಯಿ ಆಗೋಗಿದೆ, 5,000 ರೂಪಾಯಿ ಕೊಡಿ, ನಾನು ಇಲ್ಲಾಂದ್ರೆ ಇವತ್ತು ಸ್ಟೇಜ್ ಹತ್ತಲ್ಲ ನಾನು ಅಂತ ಹೇಳಿದ್ದಾನೆ. ಅವನು ಹೇಳಿದ್ದಾನೆ, ಹೇ ಕೊಟ್ಬಿಡ್ತೀನಿ ಕೊಡ, ಇವತ್ತು ಒಂದು ದಿವಸ ನೀನು ಆ್ಯಕ್ಟ್ ಮಾಡಿಬಿಡು, ಕೊಟ್ಬಿಡ್ತೀನಿ ನೀನು ಗ್ಯಾರಂಟಿ. ಹೌದಾ, ಮಾಡ್ತೀನಿ ನೀನು ಅಂತ ಅವ್ನು ಫಿಕ್ಸ್ ಆಗ್ಬಿಟ್ಟು ಸ್ಟೇಜ್ ಮೇಲೆ ಹೋಗಿದ್ದಾನೆ. ಲಾಸ್ಟ್ ಸೀನು ರಾಮ ಈ ಕಡೆ ನಿಂತ್ಕೊಂಡಿದ್ದಾನೆ, ರಾವಣ ಆ ಕಡೆ ನಿಂತ್ಕೊಂಡು. ರಾವಣನ ಕ್ಯಾರೆಕ್ಟರ್ ಇವನು, ದುಡ್ಡು ಕೊಡದೇ ಇರೋನು. ಅವನು ಹಿಂಗೆ ನಿಂತ್ಕೊಂಡಿದ್ದಂತೆ ರಾಮನ್ ನೋಡ್ಕೊಂಡು. ನೋಡಿದ್ದು ಜಾನ್ ಲಿವರ್ ರಿಯಾಕ್ಷನು ಹಿಂಗೆ ನೋಡ್ತಿದ್ದಂತೆ. ಅವ್ನು ರಾಮ ಹೇಳಿದಂತೆ, ಏ ಪೇಲಾ ಬಾಣ್ ಹೇ, ಏ ಸೂರ್ಯ ಭಗವಾನ್ ಕಾ ಬಾಣ್ ಅಂತ ತೆಗೆದು ಠೈಂಕ್ ಅಂತ ಬಿಟ್ಟನಂತೆ, ಇದ್ರಲ್ಲಿ ನೀನು ಸಾಯ್ಲೇಬೇಕು ಅಂತ. ಆ ಬಾಣ ಬಂದ ತಕ್ಷಣ ಠಬಕ್ ಅಂತ ಇಟ್ಕೊಂಡು ಛರಕ್ ಅಂತ ಬಿಡ್ದಂತೆ, ಬಿಸಾಕಂದಂತೆ. ರಾಮ ಇಲ್ಲಿದ್ದಾನೆ, ಈ ಕಡೆ ರಾವಣ ಇದು ಒಳಗಡೆ ಓನರ್ ನಿಂತಿದ್ದ ನೋಡ್ದಂತೆ. ಅಂದ್ರೆ ಸಾಯಲ್ಲ ನಾನು ಅಂತ. ಅವನು ಅಯ್ಯೋ ಹೆಂಗಾರು ಸತ್ತೋಗ್ಬಿಡು, 5,000 ರೂಪಾಯಿ ಆಮೇಲೆ ಕೊಡ್ತೀನಿ ಅವನು. ರಾಮನಿಗೆ ಸ್ವಲ್ಪ ಡೌಟ್, ಇನ್ನು ಮಗ ಸಾಯ್ತಾನೆ, ಮುರಿದಾಗ್ತಾನೆ ಎಲ್ಲ ಅಂದ್ಬಿಟ್ಟು ಲಾಸ್ಟ್ ಬಾಣಿಗೆ ಬಂದ್ಬಿಟ್ಟು ಅವನು ಏ ವಾಯು ಬಾಣ ಹೇ ಇಸ್ಮೆ ತುಂಬ ಮರ್ ಜಾಯೇಗಾ ಅಂತ ಟೈ ಅಂತ ಬಿಟ್ಟನಂತೆ. ಟೈ ಅಂತ ಹಿಡಿದು ಠಬಕ್ ಅಂತ ಹೊಡೆದಾಗ ದುಡ್ಡು ಕೊಟ್ರೆ ಮಾತ್ರ ಹೌದು, ಇಲ್ಲಿ ಖಾಲಿ ಆಗಿದೆ. ಅವನು ಓನರ್ ಹಿಂದೆಂದ ಓಡ್ ಬಂದು 5,000 ರೂಪಾಯಿ ಒಂದು ಬಿಲ್ಲಿಗೆ ಸುತ್ತಬಿಟ್ಟು ಫುಲ್ ಸುತ್ತಬಿಟ್ಟು ರಾಮನ್ ಕೈಗೆ ಅಲ್ಲಿಂದ ಎಸ್ತಿದ್ದಾನೆ ಅವನು. ಅವ್ನು ತಪ್ಪಂತ ಏ ಪೈಸಾಕ ಬಾಣ್ ಹೇ ಇಸ್ಮಿ ತು ಮರ್ ಜಾಯೇಗಾ ಅಂತ ಟೈ ಅಂತ ಬಿಟ್ಟನಂತೆ, ಠಬಾರ್ ಅಂತ ಇದ್ನಂತೆ. ಅಂತ ಹೊಡಿಯಕ್ಕೆ ಹೋಗಿದ್ದಾನೆ. 5,000 ತೆಗೆದು ಎಣ್ಸ್ಬಿಟ್ಟು ಇಟ್ಕೊಂಡು ಅವನೇ ಚುಚ್ಚಿಕೊಂಡು. ಅದು ರಾವಣನ ಕಥೆನೇ ಚೇಂಜ್ ಆಯ್ತು, ಆತ್ಮಹತ್ಯೆ ಆಗೋಯ್ತು. ಸೊ ಇದು ಅವರು ಸ್ಟೇಜಲ್ಲಿ ಮಾಡಿದ್ದು ಇದು. ಸೊ ಈ ರಿಯಾಕ್ಷನ್ ಎಲ್ಲ ನೋಡಿ ನೀವು ಯಾತಕ್ಕೋಸ್ಕರ ಕೇಳಿದ್ರಿ? ರಿಯಾಕ್ಷನ್ಗೋಸ್ಕರ ನೋಡಿ, ಒಂದು ಜೋಕ್ ಹೇಳಿದ್ದೀನಿ. ಅಲ್ಲ, ಅವಾಗ ಜಾನಿ ಲಿವರ್ ಅವರ ರಿಯಾಕ್ಷನ್ ಹೇಗಿತ್ತು ನೀವು ಅವ್ರ ಎದುರುಗಡೆ ಮಾಡಿದಾಗ? ಸೊ ಅವ್ರು ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಮಾಡಿದ್ರು? ಅಯ್ಯೋ, ಅವ್ರು ತುಂಬ ಖುಷಿ ಆಗ್ಬಿಟ್ಟು. ಈಗ ಇವಾಗ ನೋಡಿ, ಒಬ್ಬೊಬ್ರದ್ದು ಒಂದೊಂಥರ ಲೈಫ್. ಈಗ ಅವ್ರು ಜಾಸ್ತಿ ನಗದೇ ಇಲ್ಲ, ತುಂಬ ಸ್ಪಿರಿಚುವಲ್ಲು, ದೇವರು ಆ ಥರ ಆಗ್ಬಿಟ್ಟಿದ್ದಾರೆ. ಏನೋ ಅವ್ರ ಜೀವನದಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿದೆ. ಅವ್ರ ಮಗನಿಗೇನೋ ಹೊಟ್ಟೆಯಲ್ಲಿ ದೊಡ್ಡ ಒಂದು ಗಡ್ಡೆನೋ ಏನೋ ಆಗ್ಬಿಟ್ಟಿತ್ತಂತೆ. ಅವ್ರು ಅಲ್ಲಿ ತನಕ ದೇವರು ದಿನರು ಏನು ನಂಬ್ತಾ ಇರಲಿಲ್ಲಂತೆ, ಬರೀ ಜೋಕು ಜಾಲಿ ಸಿನಿಮಾ ಆ ಥರ. ನೋಡಿ ಎಷ್ಟು ಮಜಾ ಕೊಡ್ತಾ ಇದ್ರು ಅವಾಗ ಅವರು.
ಈಗೆಲ್ಲ ಮಾಡ್ತಾ ಇಲ್ಲ ನೋಡಿ ಸಿನಿಮಾದಲ್ಲಿ. ಆ ಥರ ಆಗ್ಬೇಕಾದ್ರೆ ಇಮ್ಮಿಡಿಯೇಟ್ ಅವ್ರಿಗೆ ಒಂದ್ಸಲಿ ಫೋನ್ ಬಂದಿದೆ, ನಿನ್ನ ಮಗನಿಗೆ ಈ ಥರ ಆಗಿದೆ ಅಂತ. ಮಗನಿಗೆ ಹಿಂಗೆ ಆಗಿದೆ ಅಂದಮೇಲೆ ಯಾರು ಇದಾಗ್ತಾರೆ, ಅಲ್ಲಿಗೆ ನಿಂತ ಅಲ್ಲಿಗೆ ಅವರ ಎಲ್ಲ ಹಾಸ್ಯಗಳು ನಿಂತು ಹೋಗಿವೆ. ಕಮ್ಮಿ ಆಗಿದೆ. ಈಗ ಅವ್ರಿಗೆ ದೇವ್ರು ನನಗೆ ಬೇಕು, ದೇವ್ರ ಹತ್ರ ನಾನು ಹೋಗಿ ಹೇಳಬೇಕು ಅಂತೇಳಿ ಹೋಗಿ ದೇವ್ರ ಮುಂದೆ ಹೇಳಿದ್ದಾರೆ, ಈ ಥರ ನನ್ನ ಮಗ ಹಿಂಗೆ ಆಗ್ಬಿಟ್ಟಿದ್ದಾನೆ, ಒಬ್ಬನೇ ಮಗ, ನಾನು ಇಷ್ಟೊಂದು ಕಾಮಿಡಿ ಮಾಡ್ತೀನಿ, ನನ್ನ ಜೀವನ ಇಷ್ಟೊಂದು ಟ್ರಾಜಿಡಿ ಆಗೋಯ್ತು, ನನ್ನ ಮಗನ ಹಿಂಗಾದ್ರೂ ಮಾಡಿ ಸರಿ ಮಾಡಪ್ಪ ದೇವ್ರೆ ಅಂತ ಕೂತ್ಕೊಂಡ್ರಂತೆ. 3 ತಿಂಗಳು 6 ತಿಂಗಳು ಏನೋ ಬರೀ ದೇವ್ರ ಮುಂದೆ ಕೂತ್ಕೊಂಡು ಅದು ಏನು ನಮ್ಮಲ್ಲಿ ಏನು ಹೇಳ್ತಾರೆ ಬೈಬಲ್ ಅಂತಾರೆ, ಓಪನ್ ಮಾಡಿ ಬರೀ ದೇವ್ರನ್ನ ಪ್ರಾರ್ಥನೆ ಮಾಡೋದಷ್ಟೇ. 6 ತಿಂಗಳಂತೆ. ಸ್ಕ್ಯಾನ್ ಮಾಡಿದ್ರೆ ಏನಿಲ್ವಂತೆ ಮಗನ ಹೊಟ್ಟೆಲಿ, ನಥಿಂಗ್, ನಾರ್ಮಲ್. ಅದಾದಮೇಲೆ ಅವ್ರು ಏನು ಮಾಡಿದ್ದಾರೆ, ತಿರ್ಗಾ ಅವರು ಇದಕ್ಕೆ ಬರಲೇ ಇಲ್ಲ, ವಾಸ್ತವಿಕೆ ಅಥವಾ ಸಿನಿಮಾಗಳಿಗೆ ಬರಲೇ ಇಲ್ಲ. ಅವ್ರು ಹಂಗೆ ದೇವ್ರ ಹತ್ರನೇ ಸೇರಿಬಿಟ್ಟಿದ್ದಾರೆ. ಈಗಲೂ ಅಷ್ಟೇ. ಕೊಡಿ ಗಿಫ್ಟ್ ಏನು ಗೆಸ್ ಮಾಡಿ ಆಮೇಲೆ ತೆಗೀರಿ. ಸ್ವಲ್ಪ ಡೌಟಲ್ಲಿ ಇದೆಯಲ್ಲ, ಎಲ್ಲರೂ ಸ್ಮೆಲ್ ನೋಡಿದ್ರೆ ಇವರು ಫುಲ್ ಶಬ್ದ. ಎಲ್ಲ ಒಂದೇ ಥರ ಪ್ಯಾಕ್ ಮಾಡಿದಾರಲ್ಲ, ಇದು ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ತಲೆ ಹುಳ ಬಿಡಬೇಕು ಅಂತ. ಓಹೋ, ಇದೇನೋ ಸ್ವಲ್ಪ ಸ್ಪೆಷಲ್ ಐಟಮ್. ಮಿಕ್ಸರಾ? ಅಯ್ಯೋ ಏನ್ರಿ ಎಲ್ಲ ಇದು ನನ್ನ ಫೇವ್ರೆಟ್ ಅನ್ನೋಕ್ಕಿಂತ ನನ್ನ ಹೆಂಡತಿ ಫೇವ್ರೆಟ್ ಇದು. ಹೌದಾ? ಚಿಕ್ಕೀಸು. ಎಲ್ಲೋ ಮಿಸ್ಕಮ್ಯುನಿಕೇಶನ್ ಆಗಿದೆ. ಫೇವ್ರೇಟ್ ಆಗಿರುತ್ತಲ್ವಾ, ನಿಮ್ಮ ವೈಫ್ ಫೇವ್ರೇಟ್ ಅಂದ್ರೆ ನಿಮ್ದು ಆಗೋಗಿರುತ್ತೆ. ನನಗೆ ತುಂಬಾ ಫೇವ್ರೇಟು. ಇದನ್ನ ಅವಳಿಗೆ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೆ. ಓಕೆ. ಸೊ ಡೈಲಿ ಮನೆಗೆ ಹೋಗ್ಬೇಕಾದ್ರೆ ಇದನ್ನ ತೊಗೊಂಡೋಗ್ತಾ ಇದ್ದೆ, ಆವಾಗ ಮಕ್ಕಳಾಗಕ್ಕೆ ಮುಂಚೆ. ಇವಾಗ ನಾವು ಕೊಡ್ತಾ ಇದೀವಿ, ತಗೊಂಡು ಹೋಗಿ ತಿನ್ಸ್ಬಿಡಿ. ಖಂಡಿತ ನಾನೇ ತಿಂತೀನಿ, ತೊಗೊಳ್ಳಿ. ಏನದು ಅಂತ ಹೇಳಿ. ಇದು ಚಿಕ್ಕೀಸು, ಚಿಕ್ಕಿನಾ? ಕಳೆಕ ಮಿಠಾಯಿ. ಇದು ಒಂದು ಇವಾಗ ಯಾಕೆ ಮಕ್ಕಳಾದ್ಮೇಲೆಲ್ಲ ಸ್ವೀಟ್ಸ್ ತಗೊಂಡೋಗೋದೆಲ್ಲ ಯಾಕೆ ಕಡಿಮೆ ಮಾಡ್ಬಿಟ್ರು? ಇಲ್ಲ, ಮಕ್ಕಳಿಗೋಸ್ಕರ ತೊಗೊಂಡೋಗ್ತೀವಿ. ಇವಾಗ ಅವಾಗ ಹೆಂಡತಿಗೋಸ್ಕರ ತೊಗೊಂಡೋಗ್ತಾ ಇದ್ವಿ, ಇವಾಗ ಮಕ್ಕಳಿಗೋಸ್ಕರ. ನಮ್ಮನ್ನೇ ಮರ್ತ್ಬಿಟ್ರಲ್ಲ ಅವರು. ಅದೆಲ್ಲ ದೊಡ್ಡ ಕಥೆ ಇದೆ, ಹೇಳ್ತೀನಿ ನಿಮಗೆ. ಎಲ್ಲ ಹೆಣ್ಮಕ್ಳು ಹೆಂಗಿರ್ತಾರೆ, ಎಷ್ಟು ಬೇಗ ಮರಿತಾರೆ. ಸಾಧು ಅವ್ರ ಫೇವ್ರೇಟ್ ಲಿಸ್ಟ್ ಅಲ್ಲಿ ಇನ್ನೊಂದಿರೋದು ಚಿಕ್ಕಿ. ಚಿಕ್ಕಿ ಕೊಟ್ಟಿದೀವಿ, ಚಿಕ್ಕಿ ತಿಂತಾ ಇರ್ಲಿ, ನಾವು ಒಂದು ಬ್ರೇಕ್ ತಗೊಂಡ್ ಬರ್ತೀವಿ.